ಸರ್ ಇದು ಮೆಟ್ಟು ಸರ್. ಹಾ ನಾನು ಎತ್ತಕ ಇದು ಮೆಟ್ಟು. ನೀವು ರೆಡಿ ಮಾಡಿರೋ ಮೆಟ್ಲು. ನಾನು ರೆಡಿ ಮಾಡ್ಕೊಂಡಿದ್ದೀನಿ. 3 ಅಂತಸ್ತು ಮಾಡ್ಕೊಂಡಿದೀರಾ? ನೋಡಿ ಸರ್, ಇಲ್ಲಿ ಕುತ್ಕೊಬಿಟ್ರೆ ಹಾ ಸುತ್ತು 1 ಕಿಲೋಮೀಟರ್ ಸುತ್ತು ಕಾಣಿಸ್ತೈತೆ ಸರ್. ಹಾ ಇಲ್ಲಿ ಕುತ್ಕೊಂಡ್ಬಿಡ್ತೀನಿ ಸರ್, ಹಿಂಗೆ ಹಾ ಇಲ್ಲೇ ಮಲಗ್ತೀನಿ ಸರ್. ಹಾ ಇಲ್ಲಿ ಏನಾದ್ರು ಇವು ಅಕ್ಕಿಗಳು ಏನಾದ್ರು ಬರೋ ಚಾನ್ಸಸ್ ಇದೆಯಣ್ಣ? ಯಾವ ಜುಟ್ಟೆಕ್ಲಿಗಳು ಮಾತ್ರ ತಿಂತಾವೆ ಸರ್, ಬೇರೆ ಇನ್ನೇನು ಇಲ್ಲ. ಅಕ್ಕಿಗಳು ಜುಟ್ಟೆಕ್ಲಿಗಳು ತಲೆ ಮೇಲೆ ಜುಟ್ಟೆ ಇರ್ತೈತೆ. ಆ ಜುಟ್ಟೆಕ್ಲಿ ಮಾತ್ರ ನಾವು ಈ ಕಾಯಿನ ಕುಚ್ತೈತೆ. ಈ ಏನೋ ಗಿಣಿ ಕಾಕಿ ಏನು ಮುಟ್ಟಿರ್ಲ ಈಕ್ಕ, ಆ ಜುಟ್ಟೆಕ್ಲಿ ಮಾತ್ರ ಅದು ಹೊಡಿತದ ಸರ್ ಕಾಯಿನ. ಅದನ್ನ ಓಡಿಸ್ತೀರಾ? ಓಡಿಸ್ತೀನಿ ಸರ್. ಇಲ್ಲಿಂದಾನೆ ಕ್ಯಾಟ್ರ್ ಬಿಲ್ ಇಲ್ಲೆಲ್ಲ ನೋಡಿ ಸರ್, ಇಲ್ಲ ಐತೆ ಕ್ಯಾಟ್ರ್ ಬಿಲ್. ನೋಡು ಕಲ್ಲುಗಳು ಇಲ್ಲೇ ಇಟ್ಕೊಂಡಿದ್ದೀನಿ. ಹಿಂಗೆ ಹಿಡಿಯೋದು ಸರಿ. ಅದು ಅಲ್ಲಿಗೆ ಬಂತು ಅಂದ್ಗ ಬರೋ ಪಟ್ಕೆ ಗೊತ್ತಾಗತ್ತೆ ನಿಮ್ಗೆ? ಗೊತ್ತಾಗತ್ತದೆ. ಈಗ ಇಲ್ಲಿಂದ ಹಿಂಗ್ ಬಿಟ್ರೆ ಅದು ಹಂಗೆ ಎದ್ದ ಅದೇ ಪಥ ಹಂಗೆ. ಅದು ಬಂದ್ಬಿಟ್ಟು ತೂತು ಮಾಡ್ಬಿಡತ್ತಾ ಸರ್? ತೂತು ಮಾಡ್ಬಿಡ್ತೈತೆ ಸರ್. ಅದು ವೇಸ್ಟ್ ಸರ್. ಒಂದು ಸಾರಿ ತೂತು ಮಾಡಿಬಿಟ್ಮೇಲೆ ಅದು ಕ್ರಾಶಸ್ ಆಗ್ಬಿಡ್ತದೆ, ಅದು ವೇಸ್ಟ್. ಅದೇ ನಾವು ತಿಂದ್ಕೊಬಹುದು ಸರ್. ಅಲ್ಲಿಗೆ ಜೀವ ಹಾಕ್ತೀನಿ, ತಿಂದಾಕ್ತೀನಿ, ಅಷ್ಟೇ ಸರ್. ಈಗಣ ಈಗ ಇದಕ್ಕೆ ಕಟ್ಕೊಂಡ್ಬಿಟ್ಟಿದ್ರಲ್ಲ, 3 ಅಂತಸ್ತು ಗೂಡು ಕಟ್ಕೊಂಡಿದಿರಲ್ಲ, ಸೊ ಇಲ್ಲೇ ಇರ್ತೀರಾ ಯಾವಾಗ್ಲೂ? ಡೈಲಿ ಇಲ್ಲೇ 24 ಅವರ್ ಇಲ್ಲೇ ಇರ್ತೀನಿ ಸರ್. ನಾನು 24 ಅವರ್ 24 ಅವರ್ ಇಲ್ಲೇ ಇರ್ತೀನಿ ಸರ್. ಊಟ ಗೀಟ ಎಲ್ಲ ಇಲ್ಲಿಗೆ ಸಪ್ಲಿಕ್ಕೋ ಯಾವಾಗೂ ಇಲ್ಲೇ ಇರ್ತೀನಿ ಸರ್. ಈಗ ಸ್ಟಾರ್ಟಿಂಗ್ ಬೆಳೆಯಕಾರೆ ನಿಮ್ಗೆ ತುಂಬಾ ಅನುಮಾನಗಳಿರತ್ತೆ, ಬರತ್ತೋ ಇಲ್ವೋ, ನನ್ ಕಾಸೆಲ್ಲ ವೇಸ್ಟ್ ಆಗತ್ತೇನೋ ಅಂತ. ಆ ಅನುಮಾನನೇ ಬಂದಿರಲ್ಲ ಸರ್, ನನ್ ಕಿವೊತ್ಗೂ ಬಂದಿರಲ್ಲ. ಹೌದಾ? ಅಂದ್ರೆ ಬೇಕಾದಷ್ಟು ಜನ ಹೇಳವ್ರೆ ಏನಂತ, ಇದು ನಮ್ ಕಡೆ ಬರೋದೇ ಇಲ್ಲ, ಆದ್ರೂ ನೀನ್ ಆಗ್ತಾ ಇದೆಯಾ, ಏನಕ್ ಆಗ್ತಾ ಇದೆ ಇದು ಅಂತ ಎಲ್ರೂ ಹೇಳ್ತಾವ್ರೆ. ಆದ್ರೂ ನನಗ್ ಬರ್ತೈತೆ, ಇದೇ ನಂಬಿಕೆ ನನ್ಗ ಸರ್, ಬೇರೆ ಇನ್ನೇನು ಇಲ್ಲ. ಬರ್ತೈತೆ, ಯಾಕೆ ಬರಲ್ಲ, ಇದೇ ನಾನ್ ಫೈಟ್ ಮಾಡ್ಕೊಂಬಂದೆ, ಆದ್ರೂ ಬಂತು ಸರ್. ನಮ್ ಕಡೆ ಆಗದಿದ್ದಂತ ಕೆಲ್ಸ ನಾನು ಮಾಡಿದ್ದೀನಿ. ಈ ರೈತರು ಮಾಡ್ಲಿ, ಮುಂದೆ ಯಾರಾದ್ರೂ ಮಾಡ್ಲಿ, ಅವ್ರ ನನ್ ಬಗ್ಗೆ ಮಾಹಿತಿನೂ ತಿಳ್ಕೊಂಡ್ಲಿ, ಹೇಳ್ಕೊಡ್ತೀನಿ. ಈ ತರ ಮಾಡ್ರಪ್ಪ, ಈ ತರ ಮಾಡ್ರಿ, ಹಿಂಗೆಲ್ಲಾ ಮಾಡ್ಕೊಳ್ರಿ, ಚೆನ್ನಾಗಿರ್ರಿ. ನಾನು ಒಬ್ಬನೇ ಅಲ್ಲ ಸರ್ ಚೆನ್ನಾಗಿರ, ಅವರು ಚೆನ್ನಾಗಿರ್ಲಿ. ಅವ್ರಿಗೆ ಏನ್ ಮಾಹಿತಿ ಬೇಕಾದ್ರೂ ನಾನು ಹೇಳ್ಕೊಡ್ತೀನಿ ಸರ್. ಈಗ ಪೇಪರ್ ಅಲ್ಲಿ ಬಂದ್ಮೇಲೆ ನಿಮ್ ಬಗ್ಗೆ ತುಂಬಾ ಜನ ರೈತರು ಬರ್ತಿದ್ದಾರೆ, ಹೆಂಗ್ ಬೆಳೆಯೋದು ನಮ್ ತೋಟದಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಅವ್ರಿಗೆಲ್ಲ ನೀವು ಸಮಯದಿಂದ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ? ಹೆಂಗ್ ಅನ್ಸತ್ತೆ ಬೇರೆ ರೈತರು ಬಂದು ಕೇಳಿದಾಗ? ಸರ್ ಅದೇ, ಇವಾಗ ಈ ಗಿಡ ಎಲ್ಲಿಂದ ತಂದೆ, ನೀನ್ ಯಾವ ತರ ಮಾಡಿದೆ ಅಂತೆಲ್ಲ ಕೇಳಿದ್ರು ಸರ್. ಅದೇ ಈ ತರ ಗುಣಿ ತೆಗೀರಿ, 2 ಅಡಿಕ 2 ಅಡಿ ಗುಣಿ ತೆಗೀರಿ, ಅದಕ್ಕ ಕರೆ ಮಣ್ಣು ಹಾಕಿದ್ದೀನಿ. ನೀವು ಯಾವ್ದು ಕೆಂಪು ಮಣ್ಣಾದ್ರೂ ಹಾಕೋಬಹುದು. ನಾನು ಕರೆ ಮಣ್ಣು ಹಾಕಿದ್ದೀನಿ. ಇದು ಕೆಂಪು ಭೂಮಿ, ಕರೆ ಮಣ್ಣು ಹಾಕಿದ್ದೀನಿ. ಆಮೇಲೆ ಗೊಬ್ಬರ ಹಾಕಿದ್ದೀನಿ, ಆಮೇಲೆ ಮಣ್ಣು ಹಾಕಿದ್ದೀನಿ, ಆಮೇಲೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು 4 kg ಕೊಟ್ಟಿದ್ದೀನಿ ಸರ್. ಒಂದು ಬುಡಕ್ಕೆ 4 kg ಹೊಂಗೆ ಹಿಂಡಿ, ಬೇವಿನ ಹಿಂಡಿ 2 ಸೇರಿ ಒಂದು ಬುಡಕ್ಕೆ 4 kg ಕೊಟ್ಟಿದ್ದೀನಿ. ಆದ್ರೆ ಗಿಡ ಆವಾಗ ಉಣಿದಾಗ ಏನ್ ಕೊಟ್ಟಿದ್ದೀನೋ ಅದೇ ತಿರ್ಗಾ ನೆಕ್ಸ್ಟ್ ಗೊಬ್ಬರ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅದು ಎಲ್ಲ ಒಂದು 2 kg ಕೊಟ್ಟಿದ್ದೀನಿ. ಕೊಟ್ಟಿಗೆ ಗೊಬ್ಬರ 3 ಮಕ್ರಿ ಹಾಕಿದ್ದೀನಿ ಒಂದು ಗಿಡಕ್ಕ. ಅಷ್ಟು ಬಿಟ್ರೆ ಬೇರೆ ನಾನೇನು ಮಾಡಿರಲ್ಲ ಸರ್. ಈಗ ಸಸಿ ಯಾರಿಗಾದ್ರೂ ಬೇಕಂದ್ರೆ ಕೊಡ್ಸ್ಕೊಡ್ತೀರಾ? ಕೊಡ್ಸ್ಕೊಡ್ತೀನಿ ಸರ್. ಸಸಿ ಎಷ್ಟು ಬೇಕಾದ್ರೂ ಕೊಡ್ಸ್ಕೊಡ್ತೀನಿ. ನನ್ಗೆ ಬೇಕು ಅಂತ ಬಂದ್ರೆ, ನನ್ಗೆ ತರ್ಸ್ಕೊಡು ಅಂತ ಹೇಳಿದ್ರೆ ನಾನು ತರ್ಸ್ಕೊಡ್ತೀನಿ ಸರ್. ಸೊ ರೈತರು ಯಾರಾದ್ರೂ ಬಂದ್ರೆ ಮಾಹಿತಿ ಕೊಡ್ತೀರಾ? ಮಾಹಿತಿನೂ ಕೊಡ್ತೀನಿ. ಗಿಡ ಬೇಕು ಅಂದ್ರೆ ತರ್ಸಿ ಕೊಡ್ತೀನಿ ಸರ್. ಅಲ್ಲೆಲ್ಲ ಹೋಗಿ ನೋಡಿದೆ ಸರ್. ನಾನು 7 ವರ್ಷ ಆಗೈತೆ ಸರ್ ಗಿಡ ಹಾಕಿ. ಒಂದ್ ಅರ್ಧ ಎಕರೆ ಹಾಕ್ಯವ್ರೆ ಸರ್ ಅವರು. 7 ವರ್ಷದಿಂದ ಒಂದು ಕಾಯಿನೂ ನೋಡಿರಲ್ಲ, ಬಿಟ್ಟಿರಲ್ಲ. ಎಲ್ಲ ಈಗ ಇಷ್ಟು ಕಾತ್ರ ಬಿಟ್ಕೊಂಡೈತೆ, ಅವು ಅಕ್ಲಿಗಳಿಗೆ ಸರತಾವೆ ಅಂತೆ. ಹಂಗ ಹೇಳಿದ್ರು ಸರ್. ಇದು ಬುಡಾನೆ ತೆಗೆದು ಬಿಡಿ ಸರ್ ಅಂತ ಹೇಳಿದ್ನಿ ಸರ್. ಕೊನೆಕ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸರ್. ನಾನು ಏನ್ಕೋ ಹೋಗಿದ್ದನು, ನನ್ಗೆ ಗೊತ್ತಿರಲ್ಲ ಇಲ್ಲಿ ಆಪಲ್ ತೋಟ ಹಾಕ್ಯವ್ರೆ ಅಂತ. ಅವರೇ ಹೇಳಿದ್ರು. ನಾನು ಆ ತರ ತೋಟಕ್ಕೆ ಹೋಗಿ ನೋಡ್ದೆ. ಏನು ಒಂದು 15 ಅಡಿ ಐತೆ ಸರ್ ಒಂದೊಂದು ಮರ. 7 ವರ್ಷದ ಗಿಡ ಇದು. 7 ವರ್ಷದಿಂದ ಒಂದು ಕಾಯಿ ನೋಡಿಲ್ಲ ಅಂತೆ ಅವರು.
ಅದಕ್ಕ ಒಂದ್ ಅರ್ಧ ಎಕರೆಕ್ ಹಾಕ್ಯಾವ್ರೆ ಸರ್. ಹಾ ಅದಕ್ಕ ಗಿಡನೇ ತೆಗ್ದು ಬಿಡ್ರಿ ನೀವು, ಹಾ ಎಲ್ಲಾದ್ರೂ ಗೊತ್ತಿರೋಂತ ಜಾಗದಾಗ ಹಾ ಗಿಡ ತಕೊಂಬಂದ್ ಹಾಕೊಳ್ರಿ ಹಾ ಅಂದ್ರೆ ಆವಕ್ಕ ನಂದು ಫಸಲ್ ಬಂದಿರಲ್ಲ ಸರ್. ನಾನ್ ಆ ಮಾತು ಹೇಳಕ್ಕ ಫಸಲು ನಂದು ಇರಲ್ಲ ಆಯ್ತಾ. ಗೊತ್ತಿರೋ ಕಡೆ ತಕೊಂಬಂದು ಗಿಡ ಹಾಕೊಳ್ರಿ, ಹಾ ಇಲ್ಲದಿದ್ರೆ ಇಷ್ಟ ಮಾತ್ರ ಫಸಲ್ ಬಂದಿದ್ರೆ ನಾನ್ ತರ್ಸ್ಕೊಡ್ತೀನಿ ನೀನ್ ಬಾ ಅಂತ ಹೇಳೇನೆ. ಹಾ ನಾನು ಗಿಡ ತರ್ಸ್ಕೊಡ್ತೀನಿ ನೀನ್ ಬಾ, ಹೌದೌದು. ಇದನ್ನ ಕಿತ್ ಬಿಸಿ ಹಾಕು ಹೌದೌದು. ಅಂತ ಹೇಳ್ತಾ ಇದ್ನಿ ಸರ್. ಹಾ. ಆ ಅಕ್ಕ ನಂದು ಫಸಲ್ ಬಂದಿರಲ್ಲ ಸರ್. ಹಾ ನಾನೇನು ಹೇಳಕ್ಕ ಬಾಯ್ ಬರಿಲ್ಲ ಸರ್. ಬುಡಾನೆ ತೆಗೆದು ಬಿಡು ಅಂತ ಹೇಳಿದ್ನಿ ಸರ್. ಹೇಳ್ಬಿಟ್ಟು ಅದು ಬಂದ್ಬಿಟ್ಟೆ. ಹಾ ಈಗ ಇದುವರೆಗೂ ಇದಕ್ಕೆ ಯಾವ್ದೇ ರೀತಿ ರೋಗ ಬಂದೇ ಇಲ್ವಾ? ಇಲ್ಲ ಸರ್, ಈಕ್ಕೇನು ರೋಗ ನಾನು ಕಂಡ್ಕೊಂಡಿರಲ್ಲ ಸರ್. ಇನ್ನು ಮುಂದೆ ಏನಾಯ್ತು ನೋಡ್ಕೊಬೇಕು. ಈಕ್ಕೇನು ರೋಗನೂ ಬಂದಿರಲ್ಲ ಸರ್. ಸೊ ಊಟ ಗೀಟ ಎಲ್ಲ ಇಲ್ಲೇ ನಿಮ್ದು? ಎಲ್ಲ ಇಲ್ಲೇ ಸರ್. ಎಷ್ಟು ದಿವಸದಿಂದ? ಸರ್ 2 ತಿಂಗಳಿಂದ ಮನೆ ಸೇರಿರಲ್ಲ ಸರ್. ಮನೆ ಸೇರಿಲ್ಲ? ಮನೆಗೆ ಹೋಗಿರಲ್ಲ. ಹಾ ಎಲ್ಲ ಈಗ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಷ್ಟು ಜನ ಬರ್ತಾರಣ್ಣ? ಸರ್. ಒಂದು 20-25 ಜನ ಹಾ ಕಂಟಿನ್ಯೂಸ್ ಆಗಿ. ಹಾ. ಒಂದ್ 10-15 ಕಾರ್ ಆದ್ರೂ ಬರೇ ಬರ್ತದೆ. ಹೌದಾ? ಹ್ಮ್. ಎಲ್ಲೆಲ್ಲಿಂದ ಬರ್ತಾರೆ? ಸರ್ ಬೆಂಗಳೂರಿನಿಂದ ಆಚೆನಿಂದ ಹಾ ಈ ಕಡೆ ಎಲ್ಲೋ ಸಾಸುಲ್ ಐತೆ ಅಂತೆ. ಆ ಸಾಸುಲ್ ನೆನ್ನೆ ಬಂದಿದ್ರು ಸರ್. ಸಾಸುಲ್ ಕಡೆಯಿಂದ ಬಂದಿದ್ರು ಸರ್. ಓಹೋ ದೊಡ್ಡಬಳ್ಳಾಪುರನಿಂದ ಆಚೆ ಎಲ್ಲ ಬರ್ತೈತೆ ಅಂತೆ. ಹೌದೌದು. ಆದ್ರೂ ನಾನ್ ನೋಡಿರಲ್ಲ. ಹಾ ಸಾಸುಲ್ ತಾವ್ನಿಂದ ಹಾ ಬರ್ತಾರೆ. ಈ ಕಡೆ ಈ ಗೋರಿಬಿದ್ಲೂರು ಹಾ ಈ ಸೈಡ್ ಎಲ್ಲ ಬರ್ತಾರೆ ಸರ್. ಹಾ ಹಾ ಎಲ್ಲಾ ದೂರದವ್ರೆ ಬರ್ತಾವ್ರೆ ಸರ್. ಹೌದಾ? ಅಂಚಿಲ್ದವ್ರು ಇವತ್ತು 2 ಬಂದಿದ್ರು ಸರ್. ಹಾ ನಮ್ಮ ಸುತ್ತಮುತ್ತ ಕಡೆ ಇರೋರು. ಹಾ ಅಯ್ಯೋ ಇಲ್ಲೇ ಐತೆ ಆಪಲ್ ಗಿಡ, ನಾನು ಇವತ್ತೇ ನಾನು ನೋಡಿದ್ದು ಅಂತೇಳಿ ಇವತ್ತು ಬಂದಿದ್ರು ಸರ್. ಹಾ ಇವ್ರಿಬ್ರು ಬಿಟ್ರೆ ಎಲ್ಲಾ ಒಂದ್ 20-30 ಜನ ಕಂಟಿನ್ಯೂಸ್ ಆಗಿ ಬರ್ತಾನೆ ಅವ್ರೆ ಸರ್. ಹಾ ಡೈಲಿ ಬರ್ತಾವ್ರೆ ಸರ್. ಹ್ಮ್. ನೀವೇ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೋಬಹುದಲ್ಲ? ಈಗ ರಿಲಯನ್ಸ್ ಇದೆ, ಬಿಗ್ ಬಾಸ್ಕೆಟ್ ಇದೆ, ಮತ್ತೆ ಮಾಲ್ಗಳಲ್ಲೆಲ್ಲ ಸೇಲ್ ಮಾಡಬಹುದಲ್ಲ? ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾದ್ರು ನೀವೇ ಮಾಡ್ಕೋತೀರಾ? ಅದೇ ನೆಕ್ಸ್ಟ್ ಹೋಗ್ತಾ ನಾನೇ ಮಾಡ್ಕೊಂತೀನಿ. ಆದ್ರೆ ಇಲ್ಲಿವರೆಗೂ ನನ್ಗೆ ಮಾರ್ಕೆಟ್ ಗೊತ್ತಿಲ್ಲ, ಎಲ್ಲಿ ಮಾರ್ಬೇಕು ಅನ್ನೋದು ಗೊತ್ತಿರಲ್ಲ ಈಗ ನಿಮ್ ಈ ಜಮೀನಲ್ಲಿ ಎಷ್ಟು ಬೋರ್ವೆಲ್ ಹಾಕ್ಸಿದ್ದೀರಾ? ನೀರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ಲಿ? ಸರ್. ಇದ್ರಾಗ ಈ ಜಮೀನಾಗ 3 ಬೋರ್ಗಲ್ ಹಾಕ್ಸಿದ್ದೀನಿ ಸರ್. 2 ಬೋರ್ಗಲ್ 1250 ಅಡಿ ಒಂದು, 1180 ಅಡಿ ಒಂದು, ಇನ್ನೊಂದು 1000 ಅಡಿ. ನನಗ್ ಸಿಕ್ಕಿರೋದು 2 ಗ್ಯಾಪೆ. 1000 ಅಡಿಯಾಗ ಇದು 115 ಅಡಿಯಾಗ ಒಂದು ಗ್ಯಾಪ್ ಸಿಕ್ಕೈತೆ. ಅದು ಈ ತರ ಹೊಡಿತಾ ಐತೆ. ಅಷ್ಟ್ ಬಿಟ್ರೆ ನನ್ ಗ್ಯಾಪೇ ಸಿಕ್ಕಿಲ್ಲ. ಇಷ್ಟಿಷ್ಟು ಕಾತ್ರ ಒಂದೊಂದ್ ಬೀಳ್ ಕಾತ್ರ ಈ ತರ ಹೊಡಿತಾ ಐತೆ, ಎದ್ರ ಬಾದ್ರ ಹೊಡಿತಾ ಐತೆ. ಅಷ್ಟ್ ಬಿಟ್ರೆ ನನ್ಕ ನೀರು ಇಲ್ಲ. ಇನ್ನೊಂದು ಬರಾಗ ಅದು 140ರಾಗೆ ಸಿಕ್ತು. ಅದ್ರಾಗೂನು 2 ಹಿಂಗೆ, ಅದು ಹಿಂಗೆ ಆಪೋಸಿಟ್. ಅವೆರಡು ಗ್ಯಾಪ್ ಬಿಟ್ರೆ ನನಗಿನ್ನ ನೀರು ಇಲ್ಲ. ಮನೆ ಹತ್ರ 2 ಹಾಕಿದ್ದೆ, ಇಲ್ಲಿ 3 ಹಾಕಿಸಿದ್ದೆ. ಆದ್ರೆ ಒಂದು ಮಾತ್ರ 1000 ಅಡಿ. ಇನ್ನೆಲ್ಲಾ 1000 ಚಿಲ್ರೆ 1500 ಗಂಟ ಹೊಡ್ಸಿದ್ದೀನಿ ಸರ್. ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ದೀರಲ್ಲ ನೀವು? ಕೃಷಿ ಹೊಂಡ ನಾರಾಯಣ್ ಸರ್ ಇದ್ರು, ಅವ್ರ ಕಡೆಯಿಂದ ಕೃಷಿ ಹೊಂಡ ಮಾಡ್ಕೊಂಡೆ. ಕೃಷಿ ಇಲಾಖೆ ಕಡೆಯಿಂದ ಇಷ್ಟು ಮಾಡ್ಕೊಂಡಿದ್ದೀನಿ ಸರ್.